ಮಂದಿರಕ್ಕೆ ಹೋಗಿ ನಡಿ ಪ್ರಾಣೇಶ. ಬಿಟ್ಟು ಬಿಡ ನಿನ್ನ ಮನದ ಆವೇಶ. ಹೇ ಸುಂದರಿ, ಸಾಕು ಮಾಡಿ ನೀನು ಹೇಳುವ ಬರಿ ವಿಲಾಸ ಧರ್ಮವನ್ನು ಬರಿಬರಿಯಲ್ಲಿ ಹೇಳ್ತೀಯಲ್ಲ, ಆ ವ್ಯಕ್ತಿ ನಮ್ಮ ಓದಕ್ಕೆ ವೈರ್ಯಲ್ಲ. ಅಂತ ವೈರ್ಯಂ ಜಯಿಸುವುದು ಸೂರ್ಯನಾದವನಿಗೆ ಧರ್ಮ. ಇದರಲ್ಲಿ ನೀನು ನೀತಿ ಗೋವಿಂದನಾಗಿ ನನಗೆ ಶಾಂತಿಯನ್ನು ಹೇಳಲು ಬಂದಿಯಲ್ಲ. ಮಾತು ಕೇಳುವುದಕ್ಕೆ ನಾನೇನು ತಲೆಯಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮೋಸ ಕುಟುಂಬದಿಂದ ಮರಣ ಒದಗಿಸಿ ಸಾಗರದಲ್ಲಿ ಉದ್ಭವಿಸಿದ ಆ ಲಕ್ಷ್ಮಿಯನ್ನು ವಶಪಡಿಸಿಕೊಂಡಿರುವ ಆ ಪೂರ್ಣದ ಬಗೆಗೆ ಸುಂದರಿ ಹೊಸದಲ್ಲಿ ಹಿಡಿದುಕೊಳ್ಳದೆ ಈ ಶಕ್ತಿ ಸೋದ ನಮ್ಮ ಜನ ಜಾಗರಣೆ ಸರಿ ಸಮಾನ ಯಾರು ಬೇರೆಯನ್ನು ಹೊಡಿಸಿ ಬರವೆ ನಿನ್ನ ಅಂತಾಪುರಕ್ಕೆ ದಳ್ಳ ಕಾಂತೆ ಎನ್ನ ಮಾತು ಮೇರುವೆಯ ಸಹಜವಾಗಿ ಮೇರು ಸುಂದರೇ. ಇದು ತರವಲ್ಲ. ಅದು ಯಾತಕ್ಕೆ ಸುಂದರೇ? ಬೆತ್ತಕ್ಕೆ ಹೋಗಿ ಹಿಂದೆ ತಿರುಗಿ ಬಂದ್ರಂತ ಬಯತಾವೋ ಇಲ್ಲವಾದರೆ ಜಯಿಸಿ ಬರುವೆಯ? ಹೌದು ಆ ನಂಬಿಕೆ ನನಗಿದೆ. ಅದು ಯಾತಕ್ಕೆ ತರಲ್ಲ ಸುಂದರಿ? ಆದರೆ ಇನ್ನೊಂದು ಸಾರಿ ಕೇಳಿಕೊಳ್ಳುವೆನು. ನೀನು ಎಷ್ಟು ಕೇಳಿಕೊಂಡರು ನಾನು ಬಿಡದಲ್ಲ ಸುಂದರಿ. ನಿನ್ನ ದುರದಾಸೆಯನ್ನು ಮರೆ ಮಾಡು, ಸತಿಯಾದ ಎನ್ನ ಮಾತನ್ನು ಕೇಳು. ನಮ್ಮ ಮಾರ ಮಂದಿರಕ್ಕೆ ಹೋಗಿ ನಡಿಕಾಂತ ಬಿಡು ನಿನ್ನ ಪಂತ. ಪ್ರಾಣೇಶ್ವರಿ ಸಾಕು ಮಾಡು, ನಿಜ ಮಾತಿನ ಬರೀ ಹೇಳುವ ಗೋಪ ರವಸದಿಂದ ಕುಲ ವೈರಿಯಾದ ನಾರಾಯಣುಡು
ಕೆಟ್ಟತನದ ಬುದ್ಧಿಯನ್ನು ಘೋಷಿಸಿ ಜೀವ ಕಲಿಗಳಾದ ಮಧುಕೈಟ ಫಲಗಳನ್ನು ಸಂಹರಿಸುವವ. ಸುಂದರ ಇಂಥ ಹೆಣ್ಣೆಗಳನ್ನು ನೆನೆಸಿಕೊಂಡರೆ ಗಾಸ ಪಡಿಸಬೇಕೆಂದು ಕದನ ಮಂಡಲಕ್ಕೆ ರೋಷವಂತನಾಗಿ ಹೊರಟಿದ್ದ ಅಂತ ನಾನು ಪ್ರಸುದನ ನೆಟ್ರಬಟ್ಟಿಗೆ ಹಾರ್ಮೋನಿಯಂ ಮಾಸ್ಟರ್ ಅಂತ ರುದ್ರಪ್ಪ ಸರ್ ಅವರಿಗೆ ಈ ನಾಟಕ ಸಂಘದ ವತಿಯಿಂದ ಮಾಲಾರ್ಪಣೆ ಮತ್ತು 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅವರು ಬಂದಿದ್ದನ್ನು ಸ್ವೀಕರಿಸಬೇಕಾಗಿರುವಂತೆ. ಮತ್ತೆ ನೀನು ಹೋಗುವ ಪಯಣದಲ್ಲಿಗೆ ನಾನು ಹೋಗುವ ಪಯಣ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ಸುಂದರಿ? ನಿನ್ನ ಸತಿಯು ನಾನಲ್ಲವೇ? ಇಲ್ಲಂದರೆ ಯಾವ ಸುಂದರಿ? ಎನ್ನ ಮುಂದೆ ತಿಳಿಸಬೇಕಲ್ಲವೇ? ಸರ್ವತ ತಿಳಿಸಿಲ್ಲ ಸುಂದರಿ. ಯಾತಕ್ಕೆ ತಿಳಿಸುವುದಿಲ್ಲ ಪ್ರಿಯ? ಅದು ಹೋಗುವ ಕಾರ್ಯ ಜಯವಾಗುದಿಲ್ಲ ಸುಂದರಿ. ಯಾರು ಹೇಳಿದರು? ನನ್ನ ಮನಸ್ಸು ಹೇಳುವುದು ಸುಂದರಿ. ನಿನ್ನ ಮನಸ್ಸು ಹೇಳ್ತಿರುವುದೇ? ಹೌದು ಸುಂದರಿ. ನನ್ನ ಮನಸ್ಸು ಹೇಳುವುದು ನೀನು ಹೇಳುವುದರ ಜಯವಾಗುವುದೆಂದು. ಅದೇತಕ್ಕೆ ಜಯವಾಗುವುದು ಸುಂದರಿ? ಕಾಂತ ಕಾಂತೆ ಪ್ರಿಯ ಪ್ರಿಯರೇ, ಹೇಳಲೆ ಅದೇನು ಚೆನ್ನಾಗಿ ಹೇಳ್ತಿದ್ದಾರೆ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬೋಲೋ ಜಯ ಮಹಾವೀರ ಭಾರತದ ಗುರುದೇವ ಸುಂದರ ಪ್ರಿಯಕರ
ಕಾಂತ ಕಾಂತೆ ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಹಾ ಸತಿಯರಾದ ಎನಿಗೆ ಯಾವ ವಿಚಾರವನ್ನು ತಿಳಿಸದೆ ಹಾ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣಗಳಿಗೆ ನನ್ನ ಬುದ್ಧಿ ಸಂಪನ್ನ ಹೇ ಸುಂದರಿ ನಕ್ಷತ್ರ ದೋಣಿಟಾದ ನಕ್ಷತ್ರದಂತೆ ಹೊಳೆಯುವ ನಾರಿ ಸುಮ್ಮನೆ ನನ್ನ ಹರಮಂದಿರದಲ್ಲಿ ಬಿಟ್ಟು ಇಲ್ಲಿ ಹೆದಕ್ಕೆ ಬಂದೆ ಕೇಳು ಬಂದೆ. ಅಹೇ ರಮಣಿ ರಮಣ ನಾನು ಹೋಗುವ ಕಾರ್ಯ ಏನವೆಂದು ಕೇಳಬೇಡವೆಂದು ಹೇಳಿರುವನು ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಪ್ರಿಯ ಈ ಭೂಮಿ ವಲಯದೊಳಗೆ ಯಾವ ಪುರುಷನಾಗಲಿ ತಾನು ಹೋಗುವ ಕಾರ್ಯ ವಿಚಾರವನ್ನು ಯಾವ ಸ್ತ್ರೀಯರು ಕೇಳಬಾರದು ತಿಳಿತೇರಾನೆ ಯಾವ ಸ್ತ್ರೀಯರಿಗೆ ಹೇಳಬೇಡ ನನಗೆ ಮಾತ್ರ ಹೇಳು ಅದೆಷ್ಟು ಮಾತಿಗೆ ಸುಂದರಿ ಇದು ಸರಿಯಲ್ಲ ಅದು ಯಾತಕ್ಕೆ ಸರಿಯಲ್ಲ ಸುಂದರಿ ಯಾತಕ್ಕೆಂದು ಕೇಳಿದೆಯಾ ಹೌದು ಸುಂದರಿ ಕಾಂತ ಅಂತೆ ಕೈ ಹಿಡಿದ ಪ್ರಾಣೇಶ್ವರ ಪ್ರಾಣೇಶ್ವರಿ ಉದೇಶ್ವರ ಉದಯೇಶ್ವರಿ ಸತಿಪತಿಗಳೆಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕಲ್ಲವೇ ಹೌದು ಸುಂದರಿ ಪತಿಯ ಕಷ್ಟ ಸುಖದಲ್ಲಿ ಭಾಗಿಯಾಗುವುದು ಸತಿಯಾದ ಎನ್ನ ಕರ್ತವ್ಯವಲ್ಲವೇ ಇಲ್ಲಂದರ ಸುಂದರಿ ಕಾಂತ ಅಂತೆ ನಿನ್ನ ದೇಹಕ್ಕೆ ಅರ್ಧ ಬಾಧ್ಯರಾದ ಕಾರಣ ಪ್ರಿಯ, ಏನೇ ನೀನು ಹೋಗುವ ಸಂಗತಿಯನ್ನು ಹೆಣ್ಣು ಮುಂದೆ ತಿಳಿಸಿ ಎಂದು ಬೇಡಿದ ನನ್ನ ಬುದ್ಧಿ ಸಂಪನ್ನ ಸರ್ವ ಹಾಗೆ ಪುಲ್ಲಲೋಚನೆ ಏನಿದನ್ನು ಕೇಳು ನಾ ಹೋಗುವ ಕಾರ್ಯಕ್ರಮ ಬೇಗನೆ ಏನದು ನಮ್ಮ ಕುಲ ವೈರಿಯಾದ ವಿಷ್ಣುನೆಂಬ ಹೆಂಬೇಡಿಯು ನಮ್ಮನ್ನು ಬಿಡಿಸಿದಂತಹ ಬೈದರಂತೆ ಹೌದೇ ಹೇ ರಮಣಿ ರಮಣ ಅದು ಯಾತಕ್ಕೆಂದರೆ ಯಾತಕ್ಕೆ ಈ ಕ್ಷಣವ ವೈಕುಂಠಕ್ಕೆ ಹೋಗಿ ಆ ಮೂಢ ನಮ್ಮ ಕಾಲ ಬಿದ್ದು ಗರ್ರನ್ನು ತಿರುಗಿಸಿ ಬಿಸಿ ಆಟನೆ ಗಟ್ಟಿಸಿ ಆಹಾ ಅದೇ ಸುಂದರಿ ಅವನ ಪ್ರಾಣವ ಯಮಪುರಕ್ಕೆ ಕಳಿಸಿ ಅವನ ಪತ್ನಿಯ ಮಾಂಗಲ್ಯ ಹರಿಸಿಬರನ್ನು ಹೋಗಲು ತಿಳಿದ್ದೆ ಕಾಂತಿ ಪ್ರಾಣೇಶ್ವರ ಪ್ರಾಣೇಶ್ವರಿ ವೈಕುಂಠಕ್ಕೆ ಹೋಗುವೆಯಾ ಸಹಜವಾಗಿ ಹೋಗಲು ಸುಂದರಿ ಇಷ್ಟು ನಾನು ಯಮಲೋಕಕ್ಕೆ ಕಳಿಸುವೆಯಾ ಸಹಜವಾಗಿ ಕಳಿಸಲು ಸುಂದರಿ ನಿನ್ನಿಂದ ಆಗುವುದೇ ಆ ಕಳ್ಳ ಕೃಷ್ಣ ನೋಡಿದ್ರೆ ನಾನು ಸುಮ್ಮನೆ ಬಿಡಿದ ಸುಂದರಿ ಕಾಂತ ಕಾಂತೆ ಅವರು ದೇವತರು ನಾವು ರಾಕ್ಷಸರು ಸುಂದರಿ ಅದಕ್ಕಾಗಿ ಹೇಳ್ತಿರೋದು ಆಗುವುದಿಲ್ಲ ನಿಂದು ನಿನ್ನ ನೀತಿ ಮಾತನಾಡು ನಾನೇನು ಸುಂದರಿ ಹೇಳುವೆ ಕೇಳು ಅದೇನು ಚೆನ್ನಾಗಿ ಹೇಳು ಸುಂದರಿ ಹೌದು ಸುಂದರಿ
ಕಾಂತೆ ಬ್ರಹ್ಮಾಂಡ ನಾಯಕನು ಭಕ್ತ ವತ್ಸಲನೆಂದು ಹೆಸರು ಪಡೆದಂತ ಮಹಾಮಹಿಮವಂತನು ಆ ವಿಷ್ಣುವಲ್ಲವೇ? ಹೌದು ಸುಂದರಿ. ಆದ್ದರಿಂದ ವಿಷ್ಣುನನ್ನು ನೀನು ಜಯಿಸಲಾರ ಪ್ರಾವೇಶ, ಬಿಟ್ಟು ಬಿಡು ನಿನ್ನ ಆವೇಶ. ಅದೇ ಸುಂದರಿ ಹೇಳಿದ ಮಾತಿನ ವೈಖರಿ ಯಾವುದು ಸುಂದರಿ? ಸುಂದರ ಮಾತಿನ ವೈಖರಿ ಮುಕ್ಕೋಟಿ ದೇವತರ ಸರೀಕ್ಷಣ ಮಾಡಿ ಆ ವಿಷ್ಣುಪದವನ್ನು ಅಡಗಿಸಿದರೆ ಹೌದೇ ಸುಂದರ? ಬಾಪರಿಯನ್ನಂತ ಕಲಿ ವಿಕ್ರಮನಲ್ಲಿ ಆ ಕಳ್ಳನ ಭಯಂ ಹೇಳಿವೆ ನಾರಿ ನುಡಿಯದರೆ ಇನ್ನೊಂದು ಸಾರೆ ಪ್ರಾಣೇಶ್ವರ ಸುಂದರ ರೂಪದವಳ ಅತಿ ರೂಪವತಿಯಾದ ಲಕ್ಷ್ಮಣಿ ಎಂಬ ತಂದು ನಮ್ಮ ಅಣ್ಣಯ್ಯನ ವಶ ಮಾಡಿ ಇಂದಿಗೆ ಆ ನೀಲ ಮೇಘನ ಶ್ಯಾಮನ ಸಂರಕ್ಷಕನ ನೇಮ ಮಾಡಿಸುವೆ ದ್ವಿಜಸತಿ ನಿನಗೆ ಸಂಗತಿ ಕಾಂತ ಅಂತೆ ನಿನಗೆ ಏತಕ್ಕೆ ಬೇಕು ಇದರ ಸಂಗತಿ ಎಂದು ಕೇಳಿದೆಯಾ? ಹೌದು ಸುಂದರಿ. ನೀನು ನನ್ನ ಪತಿದೇವನಲ್ಲವೇ? ಇಲ್ಲಾಂದ್ರೆ ಯಾರು ಸುಂದರಿ? ಮತ್ತೆ ನಿನ್ನ ಸಂಗತಿ ನನಗಲ್ಲದೆ ಮತ್ತಿನ್ಯಾರಿಗೆ ಬೇಕಾಗಿರುವುದು? ಈ ಸಮಯದಲ್ಲಿ ಎಷ್ಟು ಮಾತಾಡ್ತಿದ್ದಿಲ್ಲ ಸುಂದರಿ. ಕಾಂತ ಕಾಂತಿ ಈ ಸಮಯದಲ್ಲಿ ತಿಳಿಸಿರುವೆ ಸುಂದರಿ. ತಿಳಿಸಿರುವೆ ಮತ್ತಿನ್ನೇನು? ನಮ್ಮ ಅಣ್ಣನ ಆಚಾರ್ಯ ಸುಂದರಿ ಏನೆಂದು ಆಜ್ಞೆ ಆಗಿರುವುದು? ಆ ವಿಷ್ಣು ಸತಿಯನ್ನು ಹೇಳ್ತಾರಳು ಆಚಾರ್ಯ ಸುಂದರಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಹೃದಯೇಶ್ವರ ಹೃದಯೇಶ್ವರಿ ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಸುಂದರಿ. ಸಿಂಧು ಸಿಂಧೂರ ಮಲ್ಲಿಗೆ ನಿನ್ನ ಹಠವನ್ನು ಬಿಟ್ಟು ಎನ್ನ ಮಾತಿಗೆ ಮನಗೊಟ್ಟು ಎನ್ನೊಂದಿಗೆ ಅರಮಂದಿರಕ್ಕೆ ಬಾಪ್ರಿಯ ಮುಗಿಬಿಡು ನಿನಗೆ ಕೈಯ. ಅಯ್ಯೇ ಸುರತಿ ಹೋದ ಸತಿ ಸಾಕು ನೀನಾಡುವ ನುಡಿಗಳಂ ಕೇಳಿದರೆ ಎನ್ನ ವೃದ್ಧ ಹಳಕ್ಕಿಂತ ಕೋಪನ ಪಡೆದ ಅಯ್ಯೇ ರಮಣಿಯೇ ಅದು ಯಾತಕ್ಕೆಂದರೆ ಯಾತಕ್ಕೆ ಹಾ ಬೋಳ ಶಂಕರನು ಮಹಾಭಾರತ ನುಡಿ
ಇಲ್ಲ. ಸುಂದರಿ ಸುಂದರ ಬಾಪ್ರೆ ಆ ಕರ್ಪದಿ ಅಂತ ಬಲವಂತನಾದರೆ ಭಸ್ಮ ಸೂರನ ಬಾಧೆಗೆ ತಡೆಯಲಾದ ಅಡವಿ ಪಾಲಿಗೆ ಓಡಿ ಹೋಗಿದ್ದರಲ್ಲ ಅಂತ ನಡೆದುಕೊಂಡು ಸುಂದರಿ ಸುಂದರ ಎನ್ನಂತ ಕಡುಪರ ಕೆಳಮಿಗೆ ಸರಿ ಸಾಟಿಯನ್ನು ಸುಂದರಿ ಆಹಾ ಸುಂದರಿ ಸುಂದರ ಸುಂದರಿ ನಿನ್ನ ಮಾತನ್ನು ಕೇಳು, ನಿನ್ನ ದುರದಾಸೆಯನ್ನು ಮರೆಮಾಡು. ಸರ್ವತ ಕೇಳಿದ ಸುಂದರಿ ಇದು ಸರಿಯಲ್ಲ. ಅದು ಯಾಕೆ ಸರಿಯಲ್ಲ ಸುಂದರಿ? ಕಾಂತ ಕಾಂತೆ ಹೇಳಲೆ, ಅದೇನು ಚೆನ್ನಾಗಿ ಹೇಳು ಸುಂದರಿ. ಕೇಳಿದೆಯಾ? ಅದೇ ಚೆನ್ನಾಗಿ ಹೇಳು ಸುಂದರಿ. ಈ ಬಂದರೆ ಕಾಂತ, ಕಾಂತೆ, ಈ ಜಗದ ಸೃಷ್ಟಿಕರ್ತನೆ ಆ ವಿಷ್ಣು ಅಲ್ಲವೇ? ಅವನಿಗಿಂತ ನಾನು ಮಹಾವಿಷ್ಣುವಿನ ಸುಂದರಿ. ಪ್ರಿಯ, ಪ್ರಿಯಳೇ, ಅವನೊಂದಿಗೆ ಪಂಥವನ್ನು ತೊಟ್ಟು ಹೋಗಿ ಸೋತು ತಲೆ ತಗ್ಗಿಸಿಕೊಂಡು ಹಿಂತಿರುಗಿ ಬರುವುದು ನನ್ನಿಂದ ನೋಡಲಾಗಲಾರದ ಮಾತು. ಛೀ ಮೂರ್ಖ, ಏನ್ ಮಾತನಾಡಿದೆ? ಆದ್ದರಿಂದ ನಿನ್ನ ಹಠವನ್ನು ಬಿಡು, ಎನ್ನ ಮಾತನ್ನು ಕೇಳು ಕಾಂತ. ತ್ಯಜಿಸು ನಿನ್ನ ಪಂಥ. ಹಾಗೇ ಕಾಂತೆ, ಎಷ್ಟು ಬಗೆಯಿಂದ ಹೇಳಿದರು ಬಿಡಲಿಲ್ಲ ನಿನ್ನ ಮನದ ಭ್ರಾಂತೆ. ಹೌದು, ಆದರೆ ಇನ್ನೊಮ್ಮೆ ಹೇಳೋರು ಕಿವಿ ಕೊಟ್ಟು ಕೇಳು ಜಾಗ್ರತೆ. ಏನದು? ತ್ರಿಮೂರ್ತಿಗಳಲ್ಲಿ ಯಾವ ದೇವನು ದೇವತೆ ಸೊಲ್ಲಡಗಿಸಿ ಸರ್ವ ದೇವತ ಅಧಿಕಾರಿಗಳನ್ನು ನಾವೇ ಸ್ವೀಕರಿಸಿ ಹಾಗೆ ಸುಂದರಿ, ಸುಂದರ, ಈ ಭುವನ ಬ್ರಹ್ಮಾಂಡಕ್ಕೆ ನಮ್ಮ ಅಣ್ಣನ ಶಕ್ತಿಯನ್ನು ಒಡೆಯನ್ನಾಗಿಸಿ ನಿರ್ಧರಿಸಿ ಈ ಫಲಕರದೋ ವೀರ ಕಂಕಣಂ ಧರಿಸಿ ಸಮರ ಸನ್ನಿಹಿತನಾಗಿ ಹೊರಟು ಎಲ್ಲನ್ನು ತೊಳೆಯುವುದು ಸರಿಯಾದ ಸುಂದರಿ. ಕಾಂತ, ಅಂತೆ ನಾನು ಎಷ್ಟು ಹೇಳಿದ್ರು ಒಂದೇ ಹಠವನ್ನು ಇರಲಿಲ್ಲ. ಹೌದು ಸುಂದರಿ, ನೀವು ಹೋದ ಕಾರ್ಯವು ಜಯವಾಗಲಿದೆ, ನಿಮಗೆ ಜಯದಾರುತ್ತನೆ ಎತ್ತುವೆನು. ಸುಂದರಿ, ಈ ಆಟದ ಮ್ಯಾನೇಜರ್ ಆಗಿರುವಂತ ಬಸಪ್ಪಯ್ಯ ಸ್ವಾಮಿ ಅವರಿಗೆ ಎತ್ತಿನ ಮೊದಲು ಮಹೇಶ್ ಅವರು 500 ರೂಪಾಯಿನ ಕಾಣಿಕೆ ನೀಡುತ್ತಾರೆ, ಬಂದು ಸ್ವೀಕರಿಸಬೇಕಂತ ವಿನಂತಿಸ್ಕೊಳ್ತಾರೆ. ಕ್ಷೇಮವಾಗಲಿ
ಕೈ ಸೊನ್ನೆ ಭಾಷಣ ಇಟ್ಕೊಂಡ್ಬಿಟ್ರು. ಇಲ್ಲ 1000 ಕೊಟ್ಟ ಮೆಣಸಿನಕಾಯಿ ರೇಟ್ ತಗಮ್ಮ ಅಂತ. ಅಂತೆ ನೀ ಹೋದ ಕಾರ್ಯ ಜಯವಾಗಲೆಂದು ನಿನಗೆ ಜಯದಾರತಿನ ಎತ್ತಿರುವೆನು. ನಿಶ್ಚಿತಾಗೋ ಸುಂದರಿ. ಕ್ಷೇಮವಾಗಿ ಹೋದ ಜಾಣ ನೀನೇ ನನ್ನ ಪ್ರಾಣ. ಚೆನ್ನಾಗಲಿ